ಸುದ್ದಿ ಡಬ್ಬಿ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಈಗ ಆಗಿದೆ ಊಟದ ಸಮಯ. ನಿಮ್ಮ ಊಟದ ಜೊತೆಗೆ ನಮ್ಮ ಸುದ್ದಿಯನ್ನ ಬಡಿಸೋದಕ್ಕೆ ನಾನ್ ತಗೊಂಡು ಬಂದಿದ್ದೀನಿ ಸುದ್ದಿ ಡಬ್ಬಿ. ಹೊಟ್ಟೆ ಹಸಿವಿಗಾಗಿ ಊಟ, ಮಾಹಿತಿಯ ಹಸಿವಿಗಾಗಿ ಸುದ್ದಿ ಡಬ್ಬಿ. ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಪ್ರಮುಖ 5 ವಿಚಾರಗಳು ಯಾವ್ಯಾವುದು? ಹಾಗಾದ್ರೆ ಆ 5 ವಿಚಾರಗಳಲ್ಲಿ ನಮ್ಮ ಮೊದಲನೇ ಸುದ್ದಿ ಡಬ್ಬಿಯಲ್ಲಿರುವಂತಹ ಮೊದಲನೇ ಸುದ್ದಿ ಯಾವುದು? ಹಾಗಾದ್ರೆ ಆ ವಿಚಾರವನ್ನ ಕೂಡ ನೋಡ್ತಾ ಹೋಗೋಣ. ಈಗಾಗಲೇ ಇಡೀ ದೇಶಾದ್ಯಂತ ಚರ್ಚೆಯಾಗ್ತಾ ಇರೋದು ಒಂದು ಕಡೆ ಲೋಕಸಭಾ ಎಲೆಕ್ಷನ್ ವಿಚಾರ. ಆ ಸಂದರ್ಭದಲ್ಲಿ ಒಂದು ಕಡೆಗೆ ಮೋದಿ ವರ್ಸಸ್ ಮಹಾಮೈತ್ರಿ ಅನ್ನೋ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಬೆಂಗಳೂರಿನ ವೇದಿಕೆಯನ್ನಾಗಿ ಮಾಡಿಕೊಂಡು ಬಿಜೆಪಿಯ ವಿರೋಧ ಪಾಳೆಯದವರೆಲ್ಲರೂ ಕೂಡ ಮಹಾಗಠಬಂಧನ್ ಅನ್ನೋ ಒಂದು ಹೆಸರಿನಲ್ಲಿ ಮೋದಿ ಅವರನ್ನ ಈ ಬಾರಿ ಶತಾಯಗತಾಯ ಮಣಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟು ಕೂತಿದ್ದಾರೆ. ಬೆಂಗಳೂರಿನಲ್ಲಿ ಮಹಾಗಠಬಂಧನ್ನ ಮಹತ್ವದ ಸಭೆ ನಿನ್ನೆಯಿಂದ ನಡೀತಾ ಇದೆ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮಿತ್ರ ಪಕ್ಷಗಳ ಸಭೆ ನಡೀತಾ ಇರೋದು. ಈ ಸಭೆಯಲ್ಲಿ 26 ಪಕ್ಷಗಳ 49ಕ್ಕೂ ಹೆಚ್ಚು ನಾಯಕರುಗಳು ಭಾಗಿಯಾಗಿದ್ದಾರೆ. ಸೊ ಪ್ರಮುಖವಾಗಿ ಮುಂಬರುವಂತಹ 2024ರ ಲೋಕಸಭಾ ಎಲೆಕ್ಷನ್ಗೆ ಯಾವ ರೀತಿಯಾಗಿ ತಯಾರಿಗಳನ್ನ ಮಾಡ್ಕೊಳ್ಬೇಕು, ಈ ಮಹಾಗಠಬಂಧನ ಮುಖ್ಯಸ್ಥರನ್ನಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಕೂಡ ಇತ್ತು. ಸೊ ಅದಕ್ಕೆ ಸೋನಿಯಾ ಗಾಂಧಿ ಅವರನ್ನ ಮಾಡಬಹುದಾ ಅನ್ನೋದೊಂದು ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಮಹಾಗಠಬಂಧನ್ ಸಂಚಾಲಕರಾಗಿ ಬಹುಶಃ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರಿಗೆ ಜವಾಬ್ದಾರಿಯನ್ನ ಕೊಡ್ತಾರಾ ಹಾಗಾದ್ರೆ ಅನ್ನೋ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಸಭೆ ಆದ್ಮೇಲೆ ಇವತ್ತು ಬೆಳಗ್ಗೆಯಿಂದ ಸಂಜೆ 4 ಗಂಟೆಯವರೆಗೂ ಕೂಡ ಈ ಮಹಾಗಠಬಂಧನ ಸಭೆ ನಡೆಯುತ್ತೆ. ಅದಾದ ಮೇಲೆ ಅಧಿಕೃತವಾಗಿ ಈ ಒಂದು ಸಂಚಾಲಕ ಸಮಿತಿಯನ್ನ ಯಾರು ವಹಿಸಿಕೊಳ್ತಾರೆ ಅಥವಾ ಸಂಚಾಲಕರು ಯಾರಾಗ್ತಾರೆ ಈ ಸಮಿತಿ ಉಪಸಮಿತಿಗಳಲ್ಲಿ ಅನ್ನೋ ರೀತಿಯ ಉತ್ತರ ಕೂಡ ಸಿಗಬಹುದು. ಇನ್ನು ಮಹಾಗಠಬಂಧನ್ ಸಮಾವೇಶಕ್ಕೆ ಪ್ರಧಾನಿ ಮೋದಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೀತಾ ಇದೆಯಲ್ಲ ಮಹಾಗಠಬಂಧನ್, ಅದು ಭ್ರಷ್ಟಾಚಾರದ ಸಮ್ಮೇಳನ. ಕೋಟಿ ಕೋಟಿ ಹಗರಣವನ್ನ ಮಾಡಿದವರೆಲ್ಲರೂ ಕೂಡ ಒಂದೇ ಫ್ರೇಮ್ ನಲ್ಲಿದ್ದಾರೆ ಅಂತ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಮಹಾಗಠಬಂಧನ್ನ ಕಾಲೆಳೆಯುವಂತಹ ಕೆಲಸ ಮಾಡಿದ್ದಾರೆ. 2024 चुनाव में फिर एक बार हमारी सरकार वापस लाने का मन बना चुके हैं, निर्णय ले चुके हैं. ऐसे में भारत की बदहाली के जिम्मेदार कुछ लोग अपनी दुकान खोलकर बैठ गए हैं. इनकी दुकान की यही सच्चाई है. इनकी दुकान पर 2 चीजों की गारंटी मिलती है. एक तो ये अपनी दुकान पर जातिवाद का जहर बेचते हैं और लोग असीमित भ्रष्टाचार करते हैं. आजकल ये लोग बेंगलुरु में जुटे हैं. एक जमाने में एक गाना बहुत मशहूर था, मुझे तो पूरा याद नहीं है लेकिन मुझे याद आ रहा है. एक चेहरे पर कई चेहरे लगा लेते हैं लोग. एक चेहरे पर कई चेहरे लगा लेते हैं लोग. आप देखिए ये लोग कितने चेहरे लगाकर बैठे हैं. जब ये लोग कैमरे के सामने एक फ्रेम में आ जाते हैं तो पहला विचार देश के सामने क्या आता है? पहला विचार देश के लोगों के मन में यही आता है, पूरा फ्रेम देख करके देशवासी यही बोल उठता है, लाखों करोड़ों रुपए का भ्रष्टाचार. इसलिए देश की जनता कह रही है कि ये तो कट्टर भ्रष्टाचारी सम्मेलन हो रहा है. कट्टर भ्रष्टाचारी सम्मेलन हो रहा है. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ರೆ. ಈಗ ನರೇಂದ್ರ ಮೋದಿ ಅವರನ್ನ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ ನಲ್ಲಿ ಶತಾಯಗತಾಯ ಮಣಿಸಲೇಬೇಕು ಅಂತ ಹೇಳಿ ವಿಪಕ್ಷಗಳೆಲ್ಲವೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಿಕ್ಕೆ ಬೆಂಗಳೂರಿನ ವೇದಿಕೆಯಾಗಿ ಮಾಡಿಕೊಂಡಿದೆ. ಈಗ ಅವರ ಮುಂದಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇವೆಲ್ಲ ವಿಪಕ್ಷಗಳ ಅಥವಾ ನಾಯಕರುಗಳ ಮುಂದಾಳತ್ವವನ್ನ ಅಥವಾ ಜವಾಬ್ದಾರಿಯನ್ನ ಯಾರು ತೆಗೆದುಕೊಳ್ತಾರೆ, ಯಾರ ಸಮರ್ಥವಾಗಿರುವಂತಹ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಯಾವುದು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಏನ್ ಚರ್ಚೆಗಳಾಗ್ತಾ ಇದೆ, ಏನ್ ವಿಚಾರಗಳು ಹೊರಗಡೆ ಬರ್ತಾ ಇದೆ? ಶ್ರುತಿ, ಕಳೆದ 1.25 ಗಂಟೆಯಿಂದ
ಮಹಾಮೈತ್ರಿಕೂಟದ ನಾಯಕರ ಸಭೆ ಮುಂದುವರೆದಿರುವಂತದ್ದು. ಈ ಸಭೆ ಮಹತ್ವದ ಸಭೆ ಅಂತಲೇ ಹೇಳಲಾಗ್ತದೆ. 2024ರ ಲೋಕಸಭೆ ಚುನಾವಣೆಗೆ ಗೆಲುವಿನ ಮುನ್ನಡೆ ಬರಲಿಕ್ಕಾಗಿ ಕಾಂಗ್ರೆಸ್ ಸೇರಿದಂತೆ 26 ಮಿತ್ರ ಪಕ್ಷಗಳು ಒಂದುಗೂಡಿರುವಂತದ್ದು. ಆ ಮುಖಾಂತರ ಎನ್ಡಿಎಯನ್ನ ಮಣಿಸಲು ತಮ್ಮದೇ ಆದ ಸ್ಟ್ರಾಟಜಿಯನ್ನು ಮಾಡ್ತಿರುವಂತದ್ದು. ದೇಶಾದ್ಯಂತ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಿರುವಂತದ್ದು. ಪ್ರಮುಖವಾಗಿ ಈ ಒಂದು ಮಹಾಮೈತ್ರಿಕೂಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ. ಈಗಾಗಲೇ ಬಿಹಾರದ ಪಾಟ್ನಾದಲ್ಲಿ ನಡೆದಂತ ಮೈತ್ರಿಕೂಟದ ಮೊದಲ ಸಭೆಯನ್ನು ನೇತೃತ್ವ ವಹಿಸಿದಂತವರು ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು. ಅಲ್ಲದೆ ಈ ಒಂದು ಮೈತ್ರಿಕೂಟಕ್ಕೆ ಚಾಲನೆ ಕೊಟ್ಟಂತವರೇ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು. ಹಾಗಾಗಿ ಈ ಮೈತ್ರಿಕೂಟದ ಮುಖ್ಯಸ್ಥರನ್ನ ಅತಿದೊಡ್ಡ ಪಕ್ಷ ಆಗಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷ ಆಗಿರುವಂತಹ ಕಾಂಗ್ರೆಸ್ಗೆ ಇಲ್ಲಿ ಮುಖ್ಯಸ್ಥರ ಸ್ಥಾನವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಸಂಚಾಲಕರಾಗಿ ನಿತೀಶ್ ಕುಮಾರ್ ಅವರನ್ನ ನೇಮಿಸುವ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಿರುವಂತದ್ದು. ಅಲ್ಲದೆ ಪ್ರಮುಖವಾಗಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ 2 ಉಪಸಮಿತಿಯನ್ನ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿರುವಂತದ್ದು. ಒಂದು ಉಪಸಮಿತಿ ಆಯಾ ರಾಜ್ಯಗಳ ಪರಿಸ್ಥಿತಿಯನ್ನು ಅರಿತು ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ನಡುವಿನ ರಾಜಕೀಯ ಸ್ಥಿತಿಗತಿ ಮತ್ತು ಪರಿಸ್ಥಿತಿ ಮತ್ತು ಅಲ್ಲಿರ್ತಕ್ಕಂಥ ಲೆಕ್ಕಾಚಾರಗಳನ್ನ ನೋಡಿಕೊಂಡು ಅಳೆದು ತೂಗಿ ಸೀಟು ಹಂಚಿಕೆ ಸಂಬಂಧಪಟ್ಟಾಗೆ ಒಂದು ಉಪಸಮಿತಿಯನ್ನು ರಚಿಸಲಾಗುತ್ತೆ. ಈಗಾಗಲೇ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ದೆಹಲಿ, ಮಹಾರಾಷ್ಟ್ರ ಸೇರಿದಂತೆ ಅನೇಕ ಕಡೆ ಪ್ರಾದೇಶಿಕ ಪಕ್ಷಗಳ ಪಾರಪತ್ಯ ಇರತಕ್ಕಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಸಿಪಿಐ, ಸಿಪಿಎಂ, ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಈ 4 ಪಕ್ಷಗಳ ನಡುವೆ ಪರಸ್ಪರ ವೈರುಧ್ಯಗಳು ಇರತಕ್ಕಂಥದ್ದು. ತೃಣಮೂಲ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್, ಸಿಪಿಐ, ಸಿಪಿಎಂ ಎಂಬ ರೀತಿಯಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಅಲ್ಲಿ ತೃಣಮೂಲ ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ ಮತ್ತು ಸಿಪಿಐ, ಸಿಪಿಎಂ ಈ 3 ಪಕ್ಷಗಳು ಹೊಂದಾಣಿಕೆಯನ್ನು ಮಾಡಿಕೊಂಡು ಸೀಟು ಹಂಚಿಕೆಯನ್ನು ಮಾಡಬೇಕಾಗಿದೆ. ಅಲ್ಲದೆ ಸೀಟು ಹಂಚಿಕೆ ವಿಚಾರದಲ್ಲಿ ಎಲ್ಲ ಒಂದು ಕಡೆ ತೃಣಮೂಲ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಒಂದಷ್ಟು ಹಿಡಿತವನ್ನ ಪಟ್ಟು ಸಡಿಲಿಸಲ್ಲ ಎಂಬ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಈ ಸಿಪಿಐಎಂಎಲ್ ಮತ್ತು ಕಾಂಗ್ರೆಸ್ ನಡುವಿನ ಹೊಂದಾಣಿಕೆ ಸಂಬಂಧಪಟ್ಟಾಗೆ ಒಂದು ಸಮಿತಿ ಅಂತಿಮವಾದ ತೀರ್ಮಾನವನ್ನು ಕೈಗೊಳ್ಳಿದೆ. ಇನ್ನು ಕೇರಳದಲ್ಲಿ ಎಲ್ಲ ಒಂದು ಕಡೆ ಎಲ್ಡಿಎಫ್ ಮತ್ತು ಯುಡಿಎಫ್ ಇರತಕ್ಕಂಥದ್ದು. ಈಗಾಗಲೇ ಎಲ್ಡಿಎಫ್ ಸರ್ಕಾರ ಇರತಕ್ಕಂಥ, ಹಾಗಾಗಿ ಎಲ್ಡಿಎಫ್ ಜೊತೆಗೆ ಯುಡಿಎಫ್ ಒಂದುಗೂಡುತ್ತಕ್ಕಂಥದ್ದು. ಹಾಗಾಗಿ ಈ 2 ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ಸಮನ್ವಯ ಸಾಧಿಸಿ ಅಲ್ಲೂ ಕೂಡ ಸೀಟು ಹಂಚಿಕೆ ಮಾಡಬೇಕಾಗಿದೆ. ಈ ಎಲ್ಲದ ನಡುವೆ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕೆಂಬುದು ಕೂಡ ಈ ಒಂದು ಮೈತ್ರಿಕೂಟದ ಇರಾದೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಹಾಲಿ ಭಾರತೀಯ ಜನತಾ ಪಕ್ಷದ 25 ಸಂಸದರು ಇರತಕ್ಕಂಥದ್ದು. ಆದರೆ ಕರ್ನಾಟಕದಲ್ಲಿ ಸದ್ಯ ಇದೀಗ ಆಡಳಿತ ನಡೆಸುತ್ತಿರುವಂತದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಟಾರ್ಗೆಟ್ 20 ಸೀಟನ್ನು ಕೊಟ್ಟಿರುವಂತದ್ದು. ಹಾಗಾಗಿ 15ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕೆಂಬುದರ ಬಗ್ಗೆ ಸಂಬಂಧಪಟ್ಟ ಒಂದಷ್ಟು ಸ್ಟ್ರಾಟಜಿ ಕೂಡ ನಡೀತಿರುವಂತದ್ದು. ಇನ್ನ ಮುಂಬರಲಿರ್ತಕ್ಕಂಥ ಅಂದ್ರೆ ಮಳೆಗಾಲದ ಅಧಿವೇಶನ, ಲೋಕಸಭೆ ಅಧಿವೇಶನ ಜುಲೈ 20ರಿಂದ ಆರಂಭವಾಗಲಿದೆ. ಹಾಗಾಗಿ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದೂ ಮತಗಳನ್ನ ಕನ್ಸಾಲಿಡೇಟ್ ಮಾಡಲಿಕ್ಕೆ ಯುಸಿಸಿಯನ್ನ ಮಸೂದೆಯನ್ನ ಜಾರಿಗೆ ತರಲಿಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಯುಸಿಸಿಯನ್ನ ಬೆಂಬಲದ ವಿಚಾರ ಅಥವಾ ವಿರೋಧದ ವಿಚಾರ, ವಿರೋಧ ಮಾಡೋದಾದ್ರೆ ಯಾವೆಲ್ಲ ಕಾರಣಕ್ಕಾಗಿ ವಿರೋಧವನ್ನು ಮಾಡ್ತಿದ್ದಾರೆ ಮತ್ತು ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆರಂಭವಾಗ್ತಿರುವಂತದ್ದು. ಪ್ರಮುಖವಾಗಿ 2024ರ ಲೋಕಸಭೆಗೆ ಮುನ್ನುಡಿ ಎಂಬಂತೆ 4 ರಾಜ್ಯಗಳ ಚುನಾವಣೆ ಇರತಕ್ಕಂಥದ್ದು. ಈ ಒಂದು 4 ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮಣಿಸಬೇಕಾಗಿದೆ. ಹಾಗಾಗಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಒಂದಾದ್ರೂ ಮಾತ್ರ ಭಾರತೀಯ ಜನತಾ ಪಕ್ಷವನ್ನು ಮಣಿಸಲಿಕ್ಕೆ ಸಾಧ್ಯ ಎಂಬ ಲೆಕ್ಕಾಚಾರ ಇಲ್ಲಿ ಆರಂಭವಾಗಿರುವಂತದ್ದು. ಹಾಗಾಗಿ ಅದು ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರಪ್ರದೇಶ, ಛತ್ತೀಸ್ಗಢ ಚುನಾವಣೆಗಳಲ್ಲಿ ಮತ್ತು ರಾಜಸ್ಥಾನ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದೆ. ಇದಕ್ಕೆ ಇದೇ ಆದಂತಹ ತಂತ್ರಗಾರಿಕೆ ಈ ಸಭೆಯಲ್ಲಿ ಆರಂಭವಾಗಲಿದೆ. ಇನ್ನು ಲೋಕಸಭೆ ಚುನಾವಣೆಗೂ ಮುನ್ನ ದೇಶದ ವಿವಿಧ ಭಾಗಗಳಲ್ಲಿ ರ್ಯಾಲಿಗಳನ್ನ ಮಾಡಬೇಕಾಗಿದೆ, ಸಭೆ ಸಮಾರಂಭಗಳನ್ನ ಮಾಡಬೇಕಾಗಿದೆ ಮತ್ತು ಅದಕ್ಕೆ ಅದರದೇ ಆದ ಅಜೆಂಡಾ ಇರಬೇಕಾಗಿದೆ ಮತ್ತು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಇಡೀ ದೇಶಕ್ಕಾಗಿ ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸಬೇಕಾಗಿದೆ. ಈ ಎಲ್ಲದರ ಸಂಬಂಧಪಟ್ಟಾಗಿ ವಿಸ್ತೃತವಾದ ಚರ್ಚೆ ಆರಂಭವಾಗಿರುವಂತದ್ದು. ಸಂಜೆ 4 ಗಂಟೆಗೆ ಈ ಚರ್ಚೆಯ ಅಂತಿಮ ಫಲಿತಾಂಶದ ಸಂಬಂಧಪಟ್ಟಾಗೆ ಕೆ.ಸಿ. ವೇಣುಗೋಪಾಲ್ ಮತ್ತು ಅನೇಕ ನಾಯಕರುಗಳು ಸುದ್ದಿಗೋಷ್ಠಿ ನಡೆಸಿ ವಿವರಣೆಯನ್ನು ಕೊಡಲಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ 26 ಮಿತ್ರ ಪಕ್ಷಗಳು ಸೇರಿರುವುದನ್ನ ವ್ಯಂಗ್ಯ ದಾಟಿಯಲ್ಲಿ ಟೀಕೆ ಮಾಡಿರ್ತಕ್ಕಂಥದ್ದು. ಎಲ್ಲ ಭ್ರಷ್ಟಾಚಾರಿಗಳು ಮತ್ತು ಸಾವಿರಾರು ಕೋಟಿ ಲೂಟಿ ಮಾಡಿದವರು ಒಂದೆಡೆ ಸೇರಿದ್ದಾರೆ ಅನ್ನೋ ಮುಖಾಂತರ ಇದೀಗ ಈ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಮಹಾಗಠಬಂಧನ್ ಸಭೆಗೆ ವ್ಯಂಗ್ಯ ದಾಟಿಯಲ್ಲಿ ಈಗಾಗಲೇ ಪ್ರತಿಕ್ರಿಯೆ ನೀಡಿರುವಂತದ್ದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಗೆ ತಿರುಗೇಟು ಕೊಡುವ ಸಂಬಂಧಪಟ್ಟ ಕೂಡ ಈ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಶ್ರುತಿ, ಥ್ಯಾಂಕ್ ಯು ತಮ್ಮಲ್ಲ ಸುದೀರ್ಘ ಮಾಹಿತಿಗಾಗಿ. ನಮ್ಮ ಸುದ್ದಿ ಡಬ್ಬಿಯ ಮೊದಲನೇ ಸುದ್ದಿಯನ್ನ ನೋಡಿದ್ದಾಯ್ತು. ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ 2ನೇ ಸುದ್ದಿ ಯಾವುದು? ಹಾಗಾದ್ರೆ ಆ ವಿಚಾರವನ್ನ ಗಮನ ಹರಿಸ್ತಾ ಹೋಗೋಣ. ಪ್ರಮುಖವಾಗಿ ಈ ವಿಚಾರ ಕೂಡ ಇದೇ ಒಂದು ಮಹಾಗಠಬಂಧನ ನಡೀತಾ ಇದೆಯಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಯಾಕಪ್ಪ ಅಂತ ಹೇಳಿದ್ರೆ ಶಿಷ್ಟಾಚಾರದ ಸಮರ ಇದೀಗ ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೆ ಈ ಬಿಜೆಪಿ ಜೆಡಿಎಸ್ ನಡುವೆ ಶುರುವಾಗಿದೆ. ರಾಜ್ಯ ಸರ್ಕಾರ ಹಾಗೆ ವಿಪಕ್ಷಗಳ ನಡುವೆ ನಡೀತಾ ಇರುವುದು ಶಿಷ್ಟಾಚಾರ ಸಮರದ ವಾರ್. ಈ ಮಹಾಗಠಬಂಧನ್ ಸಭೆಗೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಇದೀಗ ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಮಹಾಗಠಬಂಧನ್ ಸಭೆಗೆ ಅಧಿಕಾರಿಗಳನ್ನ ನಿಯೋಜನೆ ಯಾಕೆ ಮಾಡಿದ್ರಿ ನೀವು ಹಾಗಾದ್ರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಇದೀಗ ವಿಪಕ್ಷದ ಮುಖಂಡರುಗಳು ಮುಗಿಬಿದ್ದಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ರಾಜಕೀಯ ನಾಯಕರುಗಳನ್ನ ಸ್ವಾಗತ ಮಾಡಲಿಕ್ಕೆ ಐಎಎಸ್ ಅಧಿಕಾರಿಗಳನ್ನ ಯಾಕೆ ನೇಮಕ ಮಾಡಬೇಕಾಗಿತ್ತು ಅನ್ನೋದು ವಿಪಕ್ಷಗಳ ಆರೋಪ. ಐಎಎಸ್ ಅಧಿಕಾರಿಗಳನ್ನ ಅವರ ನಿಯಮಾವಳಿಗಳನ್ನ ಗಾಳಿಗೆ ತೂರಿ
ಇವತ್ತು ಮುಖ್ಯಮಂತ್ರಿಗಳಿಂದ ಅಧಿಕಾರಿಗಳೇನು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳೇ ನೇರವಾಗಿ ಇವತ್ತು ಆದೇಶ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಯಾವುದಾದರೂ ಒಂದು ರಾಜ್ಯದಲ್ಲಿ ಈ ರೀತಿಯ ಒಂದು ರಾಜಕೀಯದ ಬೆಳವಣಿಗೆಯಲ್ಲಿ IAS ಅಧಿಕಾರಿಗಳನ್ನ ಈ ರೀತಿ ಅಧಿಕಾರ ದುರುಪಯೋಗಪಡಿಸಿ ಪಕ್ಷಗಳ ಕಾರ್ಯಕ್ರಮಕ್ಕೆ ಸರ್ಕಾರದ ಉನ್ನತ ಅಧಿಕಾರಿಗಳನ್ನ ಅವ್ರನ್ನ ಕಾಯಲಿಕ್ಕೆ ಡೆಪ್ಯೂಟ್ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡು, ಇದಕ್ಕಿಂತ ಅಧಿಕಾರದ ದುರುಪಯೋಗ ಇರಬಹುದು. IAS ಸೀನಿಯರ್ IAS ಆಫೀಸರ್ಸ್ ಹಾಕಿರುವಂತದ್ದು, ಯಾರೋ ಬೇರೆ ರಾಜ್ಯದ ಮುಖ್ಯಮಂತ್ರಿ ಬಂದ್ರೆ ಪ್ರೋಟೋಕಾಲ್ ಇದೆ, ನಾನು ಒಪ್ತೇನೆ. ಆದರೆ ಮಾಜಿ ಮುಖ್ಯಮಂತ್ರಿಗಳಿಗೆ, ಬೇರೆ ಪಕ್ಷದ ನಾಯಕರಿಗೆ ಇವತ್ತು ಸರ್ಕಾರದ IAS IPS ಆಫೀಸರ್ಸು ಎಸ್ಕಾರ್ಟ್ ಮಾಡುವಂತದ್ದು, ಅವ್ರನ್ನ PRO ಕೆಲಸ ಮಾಡುವಂತದ್ದು ನಿಜವಾಗ್ಲೂ ಕೂಡ ನಾಚಿಕೆಗೇಡು ಸಂಗತಿ. ದೇಶದ ವಿರೋಧ ಪಕ್ಷದವರ ಒಂದು ಸಭೆ, ಎಲ್ಲ ಹಿರಿಯ ಅಧಿಕಾರಿಗಳನ್ನು ಕೂಡ ಆ ನಾಯಕರುಗಳನ್ನ ಸ್ವಾಗತ ಮಾಡೋದಕ್ಕೆ ಜೋಡಿಸ್ಕೊಂಡಿರ್ತಕ್ಕಂಥದ್ದು. ಇಡೀ ದಿನ ಅಧಿಕಾರಿಗಳಿಗೆ ಬೇರೆ ಏನೂ ಕೆಲಸ ಇಲ್ಲ. ಈ ಕಾಂಗ್ರೆಸ್ ಪಕ್ಷದವರ ಆರ್ಭಟ ನೋಡಿದ್ರೆ ಕರ್ನಾಟಕ ಅಲ್ಲ ಇಡೀ ದೇಶನ ಗೆದ್ದು ಬಂದಿದೀವಿ ಅನ್ನೋ ಭಾವನೆಯಲ್ಲಿ ಇದ್ದಂಗೆ ಕಾಣ್ತದೆ. ಇನ್ನು ವಿಪಕ್ಷಗಳ ಈ ಆರೋಪಕ್ಕೆ ಟ್ವಿಟರ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದವರನ್ನ ಅತಿಥಿಗಳು ಅಂತ ಹೇಳಿ ನಾವು ಪರಿಗಣಿಸಿದ್ದೇವೆ, ಶಿಷ್ಟಾಚಾರದಂತೆ ಗಣ್ಯರ ಸ್ವಾಗತಕ್ಕೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೇವೆ ಅಂತ ಹೇಳಿ ಸಿಎಂ ಟ್ವೀಟ್ ಮಾಡಿ ತಿರುಗೇಟನ್ನ ಕೊಡುವ ಕೆಲಸ ಮಾಡಿದ್ದಾರೆ. ಇನ್ನು ಕೇವಲ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಪ್ರೋಟೋಕಾಲ್ ಪ್ರಕಾರ ಅಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ ಅಂತ ಹೇಳಿ DK ಶಿವಕುಮಾರ್ ಅವರು ಕೂಡ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು ಹಿಂದಿನಿಂದಲೂ ಕೂಡ ಪಾಲಿಸ್ತಾ ಇರುವಂತಹ ಪದ್ಧತಿ ಅಂತ ಹೇಳಿ ವಿಪಕ್ಷಗಳಿಗೆ DCM DK ಶಿವಕುಮಾರ್ ಅವರು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ನಾನು ಕುಮಾರಸ್ವಾಮಿಗೆ ಉತ್ತರ ಕೊಡಕ್ಕೆ ತಯಾರಿಲ್ಲ. ರಾಜ್ಯದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತದೆ, ಸರ್ಕಾರ ಹೋಗ್ತದೆ. ಪ್ರೋಟೋಕಾಲ್ ವಿಚಾರದಲ್ಲಿ ಆ ಪ್ರೋಟೋಕಾಲ್ ನಮ್ಮ ಸ್ಟೇಟ್ ಗೆಸ್ಟ್ ಅಂತ ನೇಮಕ ಮಾಡಿದಾಗ ಪ್ರೋಟೋಕಾಲ್ ಅಲ್ಲಿ ಯಾರಿರಬೇಕೋ ಅವ್ರು ಇರ್ತಾರೆ. ನಾವು ಸ್ವೀಕಾರ ಮಾಡಕ್ಕೆ ಕಳಿಸಕ್ಕೆ ನಮ್ಮ ಮಂತ್ರಿಗಳು, ನಾನು ಸಮೇತ ಹೋಗಿ ಕೆಲವು ಚೀಫ್ ಮಿನಿಸ್ಟರ್ನ ರಿಸೀವ್ ಮಾಡಿದ್ದೀನಿ. ಬೇರೆ ಮಂತ್ರಿಗಳು ಕೂಡ ಬೇರೆ ಆಫೀಸ್ ಸೀನಿಯರ್ ಲೀಡರ್ಸ್ಗೆ ಒಬ್ಬೊಬ್ರು ಆಫೀಸರ್ನ ಪ್ರೋಟೋಕಾಲ್ ಪ್ರಕಾರ ಡೆಪ್ಯೂಟ್ ಮಾಡ್ತಾರೆ. ಎಲ್ಲಾ ಸಂದರ್ಭದಲ್ಲೂ ನಡ್ಕೊಂಡು ಬಂದಂತ ಒಂದು ಪದ್ಧತಿ, ಆ ಪದ್ಧತಿನ ಮಾಡಿದೀವಿ. ಪಾಪ ಕುಮಾರಣ್ಣ ಮಾತಾಡ್ತಾರೆ, ಅವ್ರಿಗೂ ನ್ಯೂಸ್ ಬೇಕಲ್ಲ. ಅವರು ಅಪೋಸಿಷನ್ ಪಾರ್ಟಿ ಇಲ್ಲಿ ಮೀಟಿಂಗ್ ನಡೀತಾ ಇರೋದು, ಪಾಪ ಅವ್ರನ್ನ ಆಹ್ವಾನ ಕೊಟ್ಟಿಲ್ಲ, NDA ಆಹ್ವಾನ ಕಾಯ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ಎರಡು ಸುದ್ದಿಗಳನ್ನು ನೋಡಿದ್ದಾಯ್ತು ಸುದ್ದಿ ಡಬ್ಬಿಯಲ್ಲಿ. ಹಾಗಾದ್ರೆ ನಮ್ಮ ಸುದ್ದಿ ಡಬ್ಬಿಯ ಮೂರನೇ ಸುದ್ದಿ ಯಾವುದು? ಹಾಗಾದ್ರೆ ಆ ವಿಚಾರದ ಬಗ್ಗೆ ಕೂಡ ಗಮನ ಹರಿಸ್ತಾ ಹೋಗೋಣ. ಪ್ರಮುಖವಾಗಿ ಈಗ ಒಂದ್ ಕಡೆ ಮಹಾಗಠಬಂಧನ ನಡೀತಾ ಇದೆ, ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ಒಗ್ಗಟ್ಟಿನ ಮಂತ್ರ, ಅದಕ್ಕೆ ತಿರುಗೇಟನ್ನ ಕೊಡುವಂತಹ ರೀತಿಯಲ್ಲೇ ಮತ್ತೊಂದು ಕಡೆಗೆ ಹ್ಯಾಟ್ರಿಕ್ ರಣತಂತ್ರವನ್ನ NDA ಕೂಡ ಹೆಣಿತಾ ಇದೆ. ಒಂದು ಕಡೆ ವಿಪಕ್ಷಗಳ ಒಗ್ಗಟ್ಟಿನ ತಂತ್ರಕ್ಕೆ ಆಡಳಿತಾರೂಢ ಬಿಜೆಪಿ ಕೂಡ ಪ್ರತಿತಂತ್ರವನ್ನ ಹೆಣಿತಾ ಇದೆ. ಇವತ್ತು ಸಂಜೆ ದೆಹಲಿಯಲ್ಲಿ 5 ಗಂಟೆಗೆ ಸರಿಯಾಗಿ NDA ಕೂಟ ಮಹತ್ವದ ಸಭೆಯನ್ನ ನಡೆಸಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಮೋದಿ ಅವರು, ಅಮಿತ್ ಶಾ, ನಡ್ಡಾ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. 38 ರಾಜಕೀಯ ಪಕ್ಷಗಳ ನಾಯಕರಿಗೆ NDA ಕೂಡ ಸಭೆಗೆ ಕರೆದಿದ್ದಾರೆ. ಮೈತ್ರಿಕೂಟದಿಂದ ಹೊರ ಹೋಗಿರುವಂತಹ ಪಕ್ಷಗಳಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ಇವತ್ತು ಸಂಜೆ ಸರಿಯಾಗಿ 5 ಗಂಟೆಗೆ ದೆಹಲಿಯಲ್ಲಿ ಒಂದು ಮಹತ್ವದ ಮೀಟಿಂಗ್ ಕೂಡ ನಡೆಯುವ ಚಾನ್ಸಸ್ ಇದೆ. ಸೊ 5 ಗಂಟೆಯ ನಂತರದಲ್ಲಿ NDAನಲ್ಲಾಗುವಂತಹ ಬೆಳವಣಿಗೆಗಳು ಅಥವಾ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿ ಅವರು ಕೂಡ ಚರ್ಚೆಯನ್ನ ಮಾಡಿ ಏನಾದರೂ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಸೊ ಅದಕ್ಕೆ ಚುನಾವಣಾ ಚಾಣಕ್ಯ ಅಂತ ಹೇಳಿ ಅಮಿತ್ ಶಾ ಅವ್ರನ್ನ ಕರೆಯೋದು. ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ ಅನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಬಿಜೆಪಿಯವರು ಕೂಡ. ಸೊ ಯಾರು ಏನೇ ಮಾಡಿದ್ರು ಕೂಡ ಮುಂದಿನ ಬಾರಿ ಕೂಡ ಕಮಲವನ್ನೇ ಅರಳಿಸಬೇಕು ಕೇಂದ್ರದಲ್ಲೂ ಅನ್ನೋ ಒಂದು ಲೆಕ್ಕಾಚಾರ ಬಿಜೆಪಿಯವರದ್ದಾಗಿದೆ. ಹಾಗಾಗಿ NDA ಕೂಡ ಲೋಕಸಭಾ ಚುನಾವಣೆ ಸಿದ್ಧತೆಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಿಕ್ಕೆ ಇವತ್ತು 5 ಗಂಟೆಗೆ ಒಂದು ಮೀಟಿಂಗ್ ಅನ್ನು ಕೂಡ ಏರ್ಪಡಿಸಿದ್ದಾರೆ. ಸೊ ಸುದ್ದಿ ಡಬ್ಬಿಯ ಈಗಾಗಲೇ 2 ಸುದ್ದಿಗಳನ್ನ ನೋಡಿದ್ದಾಯ್ತು. ಸೊ ಈಗ ಪ್ರಮುಖವಾಗಿ ಆ ಸುದ್ದಿ ಡಬ್ಬಿಯ ಸುದ್ದಿಯನ್ನು ನೋಡೋದಕ್ಕೂ ಮುಂಚೆ ಒಂದು ವಿಚಾರವನ್ನು ನೋಡ್ಬಿಡೋಣ. ಮಹಾಗಠಬಂಧನ್ ಸಭೆಯ ಮೂಲಕ ಸರ್ಕಾರಕ್ಕೆ ಬಿಜೆಪಿಯ ಶಾಸಕ ಸುರೇಶ್ ಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಸದನದಲ್ಲಿ ಇವತ್ತು ಮೊದಲ ಸಾಲಿನ 9 ಸಚಿವರುಗಳಿಲ್ಲ. ಇವತ್ತು ಒಂದಿನಕ್ಕೆ ಸದನವನ್ನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಶಿಫ್ಟ್ ಮಾಡಿಬಿಡಿ ಅಂತ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ಕಿಡಿಕಾರುವಂತಹ ಕೆಲಸವನ್ನ ಮಾಡಿದ್ದಾರೆ ಸದನದ ಒಳಗೆ. ಅವ್ರಿಗೂ ಕೂಡ ಅನುಕೂಲ ಆಗ್ತದೆ. ನಿಮ್ಮ ಕಾಲದಲ್ಲೂ ಆಗಿದೆ ಇದು. 9 ಜನರಲ್ಲಿ ಯಾರು ಇಲ್ಲ. ಇವತ್ತೊಂದು ದಿವಸಕ್ಕೆ ನಮ್ಮ ಸೆಷನ್ ಅನ್ನ ತಾಜ್ ವೆಸ್ಟ್ ಎಂಡ್ಗೆ ಶಿಫ್ಟ್ ಮಾಡಿದ್ರೆ ಅಸೆಂಬ್ಲಿ ಸೆಷನ್ ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು. ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್. ಅವ್ರಿಗೂ ಕೂಡ ಅನುಕೂಲ ಆಗ್ತದೆ. ನಿಮ್ಮ ಕಾಲದಲ್ಲೂ ಆಗಿದೆ ಇದು.
ಆಯ್ತಪ್ಪ ನಿಮ್ಮ ನೋಡಿದೀವಿ ನಾವು. ಆಯ್ತು ನಂಜೇಗೌಡರ ಕೂತ್ಕೊಳ್ಳಿ, ಅವ್ರು ಏನು ಹೇಳಕ್ ಯಾಕೆ ಎಷ್ಟು ನಿರ್ಧಾರ ಬೇಕು? ಆಯ್ತಪ್ಪ, ಅದು ಏನಾಯ್ತು ಅವ್ರನ್ನ ತಮಾಷೆ ನಂಜೇಗೌಡ. ಆಯ್ತು ಚಂದ್ರ ಅವರೇ, ಅಲ್ಲ ಇವಾಗಲೂ ಮನ್ಸು ಮಾಡಿ ಅಲ್ಲ ತಾವು ಸಲಹೆ ಕೊಟ್ಟಿದ್ರಿ, ನಿಯಮದಲ್ಲಿ ನನಗೆ ಅದಕ್ಕೆ ಅವಕಾಶ ಇಲ್ಲ, ಎಲ್ಲ ಮಾಡ್ತಿದ್ದೆ. ನಿಯಮದಲ್ಲಿ ನನಗೆ ಪ್ರಯೋಜನ ಇಲ್ಲ ಅಂತ ಪರಮಾಧಿಕಾರ. ಆದ್ರೆ ಈ ಸಚಿವರೆಲ್ಲ ಅಲ್ಲಿ ಹೋಗಿದ್ದಾರೆ ಅಂತ ನಂಗೆ ಅನ್ಕೊಳ್ಳಲ್ಲ. ನಿಮಗೆ ಸ್ವಲ್ಪ ಅಲ್ಲಿ ಬಾರ್ಡ್ರಲ್ಲೆಲ್ಲ ಸಂಬಂಧ ಇದೆ, ನೀವು ಹೋಗಿದ್ರಿ. ಈ 9 ಜನ ಸಚಿವರು ನಮ್ಮ ಸುರೇಶ್ ಕುಮಾರ್ ಹೇಳಿದ್ರು ವೆಸ್ಟ್ ಎಂಡ್ಗೆ ಮೀಟಿಂಗ್ ಮಾಡಿ ಅಂತ. ನನಗೊಂದು ಡೌಟ್ ಇದೆ, ವೆಸ್ಟ್ ಎಂಡ್ ಹೆಸರಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ ನೋಡ್ರಿ. ಮತ್ತೆ ಚಂದ್ರ ಅವರೇ, ಅಲ್ಲಿನೂ ಇಲ್ಲ ಇಲ್ಲಿನೂ ಇಲ್ಲ. ದಿನೇಶ್, ಈಗ ನೀನಾದ್ರೂ ಸ್ವಲ್ಪ ಮುನಿಯಪ್ಪನವರು ಪ್ರಿಯಾಂಕಾ ಇಲ್ಲೇ ಇದ್ದಾರೆ, ನಾವು ಇದೀವಲ್ಲ ಇಲ್ಲಿ. ಅಲ್ಲ ನಾವೆಲ್ಲ ಇದೀವಲ್ಲ 3 ಜನ. ಅಲ್ಲ ಏನ್ರಿ, ನಾವೇನ್ ಲೆಕ್ಕಕ್ಕೆ ಬರೋದಿಲ್ವಾ ಏನು? ಅಲ್ಲ 9 ಜನ ನಾವೇನ್ ಲೆಕ್ಕಕ್ಕೆ ಬರೋದಿಲ್ವಾ? ಇಲ್ಲ ಅಂತಂದ್ರೆ ಅವ್ರಿಗೆ ಯಾಕೆ ಫ್ರಂಟ್ ಬೆಂಚ್ ಸ್ಥಾನ ಕೊಟ್ಟಿರ್ತಾರೆ? ಫ್ರಂಟ್ ಬೆಂಚು 2ನೇ ಬೆಂಚ್ ಅದ್ರಲ್ಲಿ ಏನು ವ್ಯತ್ಯಾಸ ವ್ಯತ್ಯಾಸ ಖಂಡಿತವಾಗಿದೆ. ನಿನ್ಗೆ ಯಾಕೆ ಕೊಟ್ಟಿಲ್ಲ ಹಂಗಂದ್ರೆ? ನಿನ್ಗೆ ಯಾಕೆ ಸೆಕೆಂಡ್ ಲೈನ್ ಕೊಟ್ಟಿದ್ದಾರೆ? ಎಲ್ಲರಿಗೂ ಒಳ್ಳೊಳ್ಳೆ ಖಾತೆಗಳು ಇದೆ, ಒಳ್ಳೊಳ್ಳೆ ಜವಾಬ್ದಾರಿ ಖಾತೆಗಳು ಒಳ್ಳೇದಿದೆ. ಫ್ರಂಟ್ ಲೈನ್ ಅಲ್ಲೂ ಕೊಟ್ಟಿದ್ದಾರೆ ಸೀನಿಯರ್ಸು. ಇಲ್ಲೆಲ್ಲ ಹೊಸದಾಗಿ ಬಂದವ್ರಿಗೆಲ್ಲ ಸ್ವಲ್ಪ ಮಾರ್ಗದರ್ಶನ ಮಾಡ್ಲಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅದು ಒಬ್ಬರು ಇಲ್ಲ ಬರ್ತಾರೆ. ಇಲ್ಲೇ ಇದ್ರು ಈಗ ಜಸ್ಟ್ ಈಗ ಆಚೆ ಹೋಗಿ ಇಲ್ಲೇ ಇರ್ತಾರೆ. ಮತ್ತೆ ಇಲ್ಲೇನೇ ಇರ್ಬೇಕಲ್ಲ, ಎಲ್ಲ ಹೋಗ್ತಾರೆ. ಅದು ಇಲ್ಲಿ ಒಳಗಡೆ ಬರಲ್ಲ. ಇದು ಇವತ್ತಿನ ಪ್ರಶ್ನೆ ಅಲ್ಲ, ಈ ಕಳೆದ ಒಂದು ವಾರದಿಂದ ಇದೇ ನಡೆದಿದೆ. ಪಾಪ ಅಧ್ಯಕ್ಷರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅಸಹಾಯಕರಾಗಿದ್ದಾರೆ ಅವರು. ನೀವು ಸಭಾಧ್ಯಕ್ಷರನ್ನ ಅಸಹಾಯಕರು ಮಾಡಿದ್ದೀರಿ. ಅಲ್ಲ, ಅವ್ರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಅಸಹಾಯಕರಾಗ್ತಾರೆ. ಅವ್ರು ಏನ್ ಮಾಡಿ ಅವರ ಕಷ್ಟ, ಮಂತ್ರಿಗಳ ಕಷ್ಟಗಳು ಮಂತ್ರಿಗಳ ಕಷ್ಟ ಏನೇ ಇರ್ಬೋದು ಸರ್. ಸೀರಿಯಸ್ ಬಿಡಿ, ನಾ ಹೇಳಿದಾಯ್ತು. ಇದು ಮಾನಸಿಕತೆ ಪ್ರಶ್ನೆ. ನಮಗೆ ಎಲ್ಲ ಕೂಡ ಜವಾಬ್ದಾರಿ ಬೇಕು, ಒಂದು ಆ ಸೆಂಟರ್ ಆಫ್ ಇದು ಬೇಕು ಅಂತ ಅಂದಮೇಲೆ ಜವಾಬ್ದಾರಿನೂ ಕೂಡ ಸಹಜವಾಗಿ ಬರಬೇಕು. ಆ ಮಾನಸಿಕತೆ ಇಲ್ದರೆ ನೀವು ಎಷ್ಟೇ ಸಲ ಹೇಳಿದ್ರು ಕೂಡ, ಆ ಚೀಫ್ ವಿಪ್ ಎಷ್ಟೇ ಸಲ ಓಡೋಗಿ ಬಂದರೂ ಕೂಡ ಇದು ಆಗೋದಿಲ್ಲ. ಇದು ಅಂಡ್ ಯು ವಿಲ್ ಬಿ ಸೆಂಡಿಂಗ್ ಎ ರಾಂಗ್ ಮೆಸೇಜ್ ಟು ದಿ ಸೊಸೈಟಿ. ಇಲ್ಲ ಬರ್ತಾರೆ. ಈಗ ಅನಿಸಿದ್ಯಾ? ಓಕೆ, ಈಗ ಮಹಾಗಠಬಂಧನ ಆಗ್ತಾ ಇರೋದಕ್ಕೆ ಸದನದ ಒಳಗೂ ಕೂಡ ಬಿಜೆಪಿಯ ಶಾಸಕರುಗಳು ಈ ರೀತಿಯಾಗಿ ವ್ಯಂಗ್ಯ ಆಡ್ತಾ ಇದ್ದಾರೆ. ಸೊ ಇದನ್ನ ಅಲ್ಲಿಗೆ ಶಿಫ್ಟ್ ಮಾಡಬಹುದಾಗಿತ್ತಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಓಕೆ, ನಮ್ಮ ಸುದ್ದಿ ಡಬ್ಬಿಯ 4ನೇ ಸುದ್ದಿ ಏನಿದೆ ಹಾಗಾದ್ರೆ ಅದರ ಬಗ್ಗೆ ಕೂಡ ಗಮನ ಹರಿಸ್ತಾ ಹೋಗೋಣ. ಪ್ರಮುಖವಾಗಿ ಕುಮಾರಸ್ವಾಮಿ ವಿಚಾರ ನಾನು ಬ್ರೇಕ್ ಮುಂಚೆ ಹೇಳ್ತಾ ಇದ್ದೆ. ಹೆಂಗಾಗಿದೆ ಕುಮಾರಸ್ವಾಮಿ ಅವರ ಸದ್ಯದ ಪರಿಸ್ಥಿತಿ ಅಂತ ಹೇಳಿದ್ರೆ, ದಾರಿ ಯಾವುದಯ್ಯ ಅಂತ ಹೇಳಿ. ಯಾಕಂದ್ರೆ ಒಂದ್ ಕಡೆಗೆ ಮೈತ್ರಿ ಮಹಾಸಭೆ ಬೆಂಗಳೂರಿನಲ್ಲೇ ನಡೀತಾ ಇದೆ, ಅದಕ್ಕೂ ಕೂಡ ಆಹ್ವಾನ ಕೊಟ್ಟಿಲ್ಲ. ಮತ್ತೊಂದ್ ಕಡೆ ದೆಹಲಿ ಮಟ್ಟದಲ್ಲಿ NDA ಸಭೆ ನಡೆಸ್ತಾ ಇದ್ದಾರೆ, ಅಲ್ಲಿಗೂ ಕೂಡ ಇವರಿಗೆ ಆಹ್ವಾನ ಬಂದಿಲ್ಲ ಅಂತ ಖುದ್ದು ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಕೊಡ್ತಾರೆ. ಸೊ ಹಾಗಾದ್ರೆ ದಾರಿ ಯಾವುದಯ್ಯ, ಅಲ್ಲಿಗೂ ಸಲ್ಲದ ಇಲ್ಲಿಗೂ ಸಲ್ಲದ ಅನ್ನೋ ಪರಿಸ್ಥಿತಿಯಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಇದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಅಡಕತ್ತರಿಯಲ್ಲಿ ಸಿಲುಕಾಕೊಂಡ್ಬಿಟ್ರ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ತಮ್ಮ ಜೊತೆಗಿದ್ದ ನೆರೆ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳೆಲ್ಲ ಕೂಡ ಒಂದ್ ಕಡೆಗೆ UPAಗೆ ಬೆಂಬಲ ಕೊಡ್ತಾ ಇವೆ. ಬಿಜೆಪಿ ಬಗೆಗಿನ ಮೃದು ಧೋರಣೆ, ಪಕ್ಷದ ವರ್ಚಸ್ಸು ಕ್ಷೀಣಿಸಿದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ JDSಗೆ ಆಹ್ವಾನವನ್ನೇ ಕೊಟ್ಟಿಲ್ವಾ ಹಾಗಾದ್ರೆ ಮಹಾಗಠಬಂಧನ ಆಯೋಜಕರು ಅನ್ನೋದೊಂದು ಪ್ರಶ್ನೆ. ಎಲ್ಲೋ ಒಂದ್ ಕಡೆಗೆ ದೆಹಲಿ ಮಟ್ಟದಲ್ಲಿ ಹೋಗ್ತಾರೆ ಅವರು, ಬಿಜೆಪಿಯ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋ ಲೆಕ್ಕಾಚಾರಗಳಿತ್ತು. ಅದೆಲ್ಲ ಕೂಡ ತಲೆ ಕೆಳಕಾಯ್ತಾ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಒಂದು ಕಡೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೆ ಅದರ ಮೈತ್ರಿ ಪಕ್ಷಗಳೆಲ್ಲವೂ ಕೂಡ ದೊಡ್ಡದಾಗಿ ಮಹಾಗಠಬಂಧನ್ ಅಂತ ಹೇಳಿ ಮಾಡ್ತಾ ಇವೆ. ಮತ್ತೊಂದು ಕಡೆ ದೆಹಲಿ ಮಟ್ಟದಲ್ಲಿ NDA ಜೊತೆಗೆ ಅದನ್ನ ಬೆಂಬಲಿಸುವಂತಹ ಪಕ್ಷಗಳೆಲ್ಲ ಕೂಡ ಸಂಜೆ 5 ಗಂಟೆಗೆ ಅಲ್ಲಿ ಕೂಡ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾವೆ. ಆದ್ರೆ JDS ಅನ್ನ ಇಬ್ರು ಕೂಡ ಇನ್ವೈಟ್ ಮಾಡಿಲ್ಲ. ಹಾಗಾದ್ರೆ ದಾರಿ ಯಾವುದು, JDS ನ ಮುಂದಿನ ನಡೆ ಏನು ಅಂತ? JDS ಒಂದು ರೀತಿ ಅಡಕತ್ತರಿಯಲ್ಲಿ ಸಿಲುಕಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶ್ರುತಿ. ಯಾಕಂತ ಹೇಳಿದ್ರೆ ನೋಡಿ, ಬಹಳ ಮುಖ್ಯವಾಗಿ ಇವತ್ತು ಮತ್ತೆ ನಾಳೆ ಅಂದ್ರೆ ನಿನ್ನೆ ಮತ್ತೆ ಇವತ್ತು NDA ಮತ್ತೆ UPA ಒಂದು ಮಹತ್ವದ ಸಭೆಗಳು ನಡೀತಾ ಇದಾವೆ. ಅದರಲ್ಲೂ ಕೂಡ ಇವತ್ತು ಬಹಳ ಮುಖ್ಯವಾಗಿ ಬಿಜೆಪಿಯ ಒಂದು NDA ಮಿತ್ರ ಪಕ್ಷಗಳ ಸಭೆ ನಡೀತಾ ಇದೆ ನವದೆಹಲಿಯಲ್ಲಿ. ಅಲ್ಲಿಗೆ HD ಕುಮಾರ್, ಮಾಜಿ ಮುಖ್ಯಮಂತ್ರಿ ಹಾಗೂ JDS ನಾಯಕ HD ಕುಮಾರಸ್ವಾಮಿ ಅವರು ಭಾಗವಹಿಸ್ತಾರೆ. ಆ ಒಂದು ಸಭೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಬಿಜೆಪಿಗೆ ಅಂದ್ರೆ NDAಗೆ JDS ಅಧಿಕೃತವಾಗಿ ಒಂದು ಬೆಂಬಲವನ್ನು ಘೋಷಣೆ ಮಾಡುತ್ತೆ ಅನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಸ್ವಪಕ್ಷೀಯ ಶಾಸಕರ ಒಂದು ವಿರೋಧ ಇದೆಯಲ್ಲ, ಅಂದ್ರೆ ನೋಡಿ, ಈ ಹಂತದಲ್ಲಿ ಏನಾದರೂ ನಾವು ಆ ಒಂದು NDA ಮಿತ್ರ ಪಕ್ಷಗಳ ಸಭೆಗೆ ಹಾಜರಾಗಿದ್ದೇ ಆಗಿದ್ದಲ್ಲಿ ಎಲ್ಲೋ ಒಂದ್ ಕಡೆಯಾಗಿ ಅದು ಬೇರೆ ರೀತಿಯಾದಂತಹ ಒಂದು ಸಂದೇಶ ರವಾನೆ ಆಗುತ್ತೆ. ಮತ್ತೊಂದು ಕಡೆಯಾಗಿ ಏನು
ಕೇವಲ ಸಾಂಪ್ರದಾಯಿಕ ಒಕ್ಕಲಿಗ ಮತಗಳನ್ನ ಬಿಟ್ಟು ಬೇರೆ ಎಲ್ಲಾ ಸಮುದಾಯಗಳು, ಇತರೆ ಹಿಂದುಳಿದ ಸಮುದಾಯಗಳೆಲ್ಲವೂ ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡ್ತವೆ. ತಮ್ಮ ಕ್ಷೇತ್ರಗಳಲ್ಲಿ ನಮಗೆ ಹಿನ್ನಡೆ ಆಗುತ್ತೆ. ಈ ಹಂತದಲ್ಲಿ ನೀವು ಹೋಗೋದು ಬೇಡ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಏನು ಮೈತ್ರಿಯನ್ನ ಮಾಡಿಕೊಂಡು ಒಂದು ಬೆಂಬಲವನ್ನ ಕೊಟ್ಟು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಡಬಹುದು. ಆದ್ರೆ ಈ ಹಂತದಲ್ಲಿ ಪಾಲ್ಗೊಳ್ಳೋದು ಬೇಡ ಅನ್ನುವಂಥ ನಿಟ್ಟಲ್ಲಿ ಒಂದು ಒತ್ತಾಯವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ನೋಡಿ, ಈ NDA ಮಿತ್ರ ಪಕ್ಷಗಳ ಸಭೆಯ ಆಯೋಜಕರಿಂದ ಈವರೆಗೂ ಕೂಡ ಕುಮಾರಸ್ವಾಮಿಗೆ ಆಹ್ವಾನ ಬಂದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಕುಮಾರಸ್ವಾಮಿರೇ ಖುದ್ದಾಗಿ ಹೇಳಿದ್ದಾರೆ. ಇನ್ನ ಏನು ಬೆಂಗಳೂರಿನಲ್ಲೇ ನಡೀತಾ ಇರತಕ್ಕಂಥ UPA ಮಿತ್ರ ಪಕ್ಷಗಳ ಸಭೆ ಇದೆಯಲ್ಲ, ಅದರಲ್ಲೂ ಎಸ್ಪೆಷಲಿ JDSಗೆ ತುಂಬಾ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ಇತರೆ ಏನು ಪ್ರಾದೇಶಿಕ ಪಕ್ಷಗಳು ಅಂದ್ರೆ ಬಿಹಾರದ ನಿತೀಶ್ ಕುಮಾರ್, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ, ಮತ್ತೊಂದು ಕಡೆಯಾಗಿ MK ಸ್ಟಾಲಿನ್, ಈ ರೀತಿಯಾದಂತಹ ಪ್ರಾದೇಶಿಕ ಪಕ್ಷಗಳ ಎಲ್ಲವೂ ಕೂಡ ಇವತ್ತು UPAಗೆ ಬೆಂಬಲವನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಇವತ್ತು AICC ಅಧಿನಾಯಕಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಮಹಾಗಠಬಂಧನ್ ಸಭೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಆದರೆ JDSಗೆ ಈವರೆಗೂ ಕೂಡ ಆಹ್ವಾನ ಬಂದಿಲ್ಲ. ಎಲ್ಲೋ ಒಂದು ಕಡೆಯಾಗಿ ಈ ಎಲ್ಲಾ ಬೆಳವಣಿಗೆಗಳಿಂದ ತೀವ್ರ ಮುಜುಗರಕ್ಕೊಳಗಾದ್ರ JDS ನಾಯಕರು ಅಂತ. ಮತ್ತೊಂದು ಕಡೆಗೆ HD ಕುಮಾರಸ್ವಾಮಿ ತೀವ್ರ ಇಕ್ಕಟ್ಟಿಗೆ ಸಿಲುಕಿದ್ರ ಅಂತ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಬಿಜೆಪಿ ಬಗೆಗಿನ ಮೃದು ಧೋರಣೆ, ಬಿಜೆಪಿ ಪರವಾಗಿ ಬ್ಯಾಟ್ ಬೀಸ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆಗೆ ವಿರೋಧ ಪಕ್ಷ ಸ್ಥಾನ ಕುಮಾರಸ್ವಾಮಿಗೆ ಸಿಗ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಂತದಲ್ಲಿ ನಾವು ಕುಮಾರಸ್ವಾಮಿಯನ್ನ ಆಹ್ವಾನ ಮಾಡೋದು ಸರಿಯಲ್ಲ ಅನ್ನುವಂಥ ನಿಟ್ಟಲ್ಲಿ ಏನೋ ಮಹಾಗಠಬಂಧನ ಆಯೋಜಕರು ಅಂದ್ರೆ ಕಾಂಗ್ರೆಸ್ ನಾಯಕರು ಏನು ಕುಮಾರಸ್ವಾಮಿ ಆಹ್ವಾನಕ್ಕೆ ನಿರಾಕರಣೆ ಮಾಡಿದ್ದಾರೆ. ಸೊ ಹೀಗಾಗಿ ಎರಡೂ ಸಭೆಗಳಿಂದ ಇದೀಗ ದೂರ ಉಳಿದಿರ್ತಕ್ಕಂಥ ಕುಮಾರಸ್ವಾಮಿ ಅಡಕತ್ತರೆಯಲ್ಲಿ ಸಿಲುಕಿದ್ರ, ಹತ್ಲೂ ಇಲ್ಲ ಇತ್ಲೂ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಅಂದ್ರೆ ರಾಜಕೀಯವಾಗಿ ಅತಂತ್ರ ಪರಿಸ್ಥಿತಿಯಲ್ಲಿ ಏನಾದ್ರೂ ಇದ್ದಾರಾ ಅನ್ನುವಂಥ ಒಂದು ಚರ್ಚೆಗಳು, ನಾನಾ ವಿಶ್ಲೇಷಣೆಗಳು ಇವತ್ತಿನ ಒಂದು ರಾಜಕೀಯ ಬೆಳವಣಿಗೆಗಳಿಂದ ಕಂಡು ಬರ್ತಾ ಇರ್ತಕ್ಕಂಥದ್ದು. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ನಮ್ಮ ಸುದ್ದಿ ಡಬ್ಬಿಯ 5ನೇ ಸುದ್ದಿಯನ್ನು ನೋಡೋದಕ್ಕೂ ಮುಂಚೆ ನಾಳೆಯಿಂದ ಗೃಹಲಕ್ಷ್ಮಿ ಗ್ಯಾರಂಟಿಗೆ ಚಾಲನೆ ಸಿಗ್ತಾ ಇದೆ. ಮನೆಯ ಒಡತಿಗೆ 2,000 ರೂಪಾಯಿಯನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿ ನ್ಯೂಸ್ 18ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸಚಿವರು, ಬನ್ನಿ ನೋಡೋಣ. ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ನಾಳೆಯಿಂದ ಅಧಿಕೃತವಾಗಿ ಜಾರಿಯಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಪ್ರಮುಖವಾಗಿ ನಾಳೆ ಬಹಳ ಜನರು ಕುತೂಹಲದಿಂದ ಕಾಯ್ತಾರೆ, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು. ಯಾವ ರೀತಿಯಾಗಿ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ಒಂದು ಯೋಜನೆಯನ್ನು ಜಾರಿ ಮಾಡುವಂತೆ ನಿಟ್ಟಿನಲ್ಲಿ? ಮೇಡಮ್, ಬಹಳಷ್ಟು ಸರಳವಾಗಿ ಈ ಯೋಜನೆಯನ್ನ ರಾಜ್ಯದ ಎಲ್ಲ ನಮ್ಮ ಯಜಮಾನಿಗಳಿಗೆ ತಲುಪಿಸಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿ ಆಫೀಸರ್ಗಳಾಗಿರ್ಬೋದು, ನನ್ನ ಇಲಾಖೆ ಎಲ್ಲ ಆಫೀಸರ್ಗಳಾಗಿರ್ಬೋದು ಅಥವಾ ಬೇರೆ ಇಲಾಖೆಯ ಆಫೀಸರ್ಗಳು, ಮಂತ್ರಿಗಳ ಸಹಕಾರದಿಂದ ಬಹಳ ಸರಳವಾದಂತ ಒಂದು ಏನ್ ಹೇಳ್ತಾರೆ, ಅವ್ರಿಗೆ ಕಠಿಣವಾದಂಥದ್ದು ಏನೂ ಇಲ್ಲ. ಬಹಳ ಸಿಂಪಲ್ ಆಗಿ ಅವರು ಈ ಯೋಜನೆಯ ಫಲವನ್ನ ಪಡಿಬೇಕಾದ್ರೆ ಅವ್ರು ಏನೇನ್ ಮಾಡಬೇಕು ಅಂತ ಬಹಳ ಸರಳವಾದಂತ 2-3 ಇದನ್ನ ಇಟ್ಟಿದೀವಿ ನಾವು ಅವ್ರಿಗೆ. ಸೊ ನಾಳೆ ಸಾಯಂಕಾಲ 5 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವ್ರ ಕಡೆಯಿಂದ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮಹಿಳೆಯರು ಎಸ್ಪೆಷಲಿ ಈ ಒಂದು ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳೋದಕ್ಕೆ ಏನೆಲ್ಲ ದಾಖಲಾತಿಗಳನ್ನು ಕೊಡಬೇಕು ಅಂತ ಅದು ಸಾಮಾನ್ಯವಾಗಿ ಇರುತ್ತೆ. ಈಗ ನಿಮ್ಮ ಮುಖಾಂತರವಾಗಿ ಒಂದು ಸಂದೇಶವಾಯಿತು ಅಂತಂದ್ರೆ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ನೋಡಿ, ದಾಖಲಾತಿಗಳು ಅಂತಂದ್ರೆ ಬಹಳ ಸಿಂಪಲ್ ಆಗಿ ಯಾರು ಪಡಿತರ ಚೀಟಿಯಲ್ಲಿ ಮುಖ್ಯಸ್ಥೆ ಅಂತ ಈಗಾಗಲೇ ಮೆನ್ಷನ್ ಆಗಿದೆ ಅಂತವರು ಆ ಒಂದು ಪಡಿತರ ಚೀಟಿ ಜೊತೆಯಲ್ಲಿ ಅವರ ಆಧಾರ್ ಕಾರ್ಡು, ಅಂದ್ರೆ ಏನು ಮುಖ್ಯಸ್ಥೆ ಇದ್ದಾಳಲ್ಲ, ಮುಖ್ಯಸ್ಥೆ ಆಧಾರ್ ಕಾರ್ಡು ಜೊತೆಯಲ್ಲಿ ಮುಖ್ಯಸ್ಥೆಯ ಯಜಮಾನನ ಆಧಾರ್ ಕಾರ್ಡು. ಈ ಯಾಕೆ ಯಜಮಾನನ ಆಧಾರ್ ಕಾರ್ಡ್ ಅಂದ್ರೆ ಅವರು ಟ್ಯಾಕ್ಸ್ ಪೇ ಅಥವಾ GST ಪೇ ಆಗಿರಬಾರ್ದು ಅಂತ. ಈ ಪ್ರಮುಖವಾಗಿ ಈ 3 ದಾಖಲೆಗಳು ನಮಗೆ ಪ್ರಮುಖವಾಗಿ ಬೇಕು. ಒಂದು ಪಡಿತರ ಚೀಟಿ, ಅವರ ಆಧಾರ್ ಕಾರ್ಡು ಮತ್ತು ಅವರ ಯಜಮಾನರ ಆಧಾರ್ ಕಾರ್ಡು, ಜೊತೆಯಲ್ಲಿ ಒಂದು ಮೊಬೈಲ್ ಇದ್ರೆ ಸಾಕು. ಆಧಾರ್ ಕಾರ್ಡ್ ಲಿಂಕ್ ಇದಂತ ಅಕೌಂಟ್ಗೆ ದುಡ್ಡು ಹೋಗ್ಬೇಕಂದ್ರೆ ಇದಿಷ್ಟೇ 3 ನಮಗೆ ಬೇಕಾಗಿರೋದು. ಒಂದು ಮೊಬೈಲ್ ಸಂಖ್ಯೆ, ಇದು 4 ಬೇಕಾಗಿ ಮೊಬೈಲ್ಸ್ ಬೇಕು. ಇದನ್ನ ಬಿಟ್ರೆ ಬೇರೆ ಏನ್ ಬೇಡ. ಇಲ್ಲ ಆಧಾರ್ ಸಂಖ್ಯೆ ಲಿಂಕ್ ಆಗಿರುವಂತ ಅಕೌಂಟ್ ಬೇಡ, ನಮಗೆ ಬೇರೆ ಅಕೌಂಟ್ಗೆ ಕೊಡಿ ಅಂತಂದ್ರೆ ಆ ಬೇರೆ ಅಕೌಂಟು ಯಜಮಾನಿಯ ಹೆಸರಿನಿಂದನೇ ಆಗಿರಬೇಕು, ಜೊತೆಯಲ್ಲಿ ಆ ಪಾಸ್ಬುಕ್ ಜೆರಾಕ್ಸ್ ಕಾಪಿನ ತಗೊಂಡು ಈ ಆಧಾರ್ ಕಾರ್ಡ್ 2 ಆಧಾರ್ ಕಾರ್ಡು, ಪಾಸ್ಬುಕ್ ಜೆರಾಕ್ಸ್ ಕಾಪಿ ಮತ್ತು ಪಡಿತರ ಚೀಟಿ ಇದನ್ನ ತಗೊಂಡು ಹೋದ್ರೆ ಅವ್ರಿಗೂ ಕೂಡ ಇಮಿಡಿಯೇಟ್ ಆಗಿ ಅವ್ರಿಗೆ ಅಪ್ಲೋಡ್ ಆಗುತ್ತೆ. ಬಟ್ ಅದನ್ನ ನಾವು ಎಕ್ಸಾಮಿನ್ ಮಾಡ್ತೀವಿ.
ಅವ್ರಿಗೆ ಅದೇ ಸ್ಪಾಟ್ನಲ್ಲಿ ಪ್ರತಿಯೊಬ್ಬರಿಗೆ ಹೇಗೆ ನಾವು ಆರ್ಡರ್ ಕಾಪಿ ಕೊಡ್ತೀವಿ, ಈ ಬ್ಯಾಂಕ್ ಅಕೌಂಟ್ ನ ಚೇಂಜ್ ಮಾಡಿದವ್ರಿಗೆ ತತ್ಕ್ಷಣ ಆರ್ಡರ್ ಕಾಪಿ ಕೊಡೋದಿಲ್ಲ. ಆ ಆರ್ಡರ್ ಕಾಪಿನ ನಾವು ನಮ್ಮ CDPOಗಳು, ನಮ್ಮ ತಹಸೀಲ್ದಾರ್ಗಳು, ಇಒಗಳು ಅದನ್ನ ಎಕ್ಸಾಮಿನ್ ಮಾಡ್ತಾರೆ. ಬ್ಯಾಂಕ್ ಅಕೌಂಟ್ ಬೇರೆ ಪಾಸ್ಬುಕ್ ಕೊಟ್ಟಿರೋದು, ಆ ಪಾಸ್ಬುಕ್ ನಲ್ಲಿ ಅದೇ ಹೆಸರು, ಪಡಿತರ ಚೀಟಿಯಲ್ಲಿನ ಹೆಸರು ಎರಡು ತಾಳಿ ಆದ್ರೆ ಅದನ್ನ ಇಮಿಡಿಯೇಟ್ ಆಗಿ ನಾವು ಅವ್ರಿಗೂ ಕೂಡ ಆರ್ಡರ್ ಕಾಪಿನ ಅವ್ರ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀವಿ. ಗೃಹಲಕ್ಷ್ಮಿ ಯೋಜನೆ ವಿಚಾರದಲ್ಲಿ ಬಿಜೆಪಿ ನಾಯಕರು ಒಂದು ಆಪಾದನೆಯನ್ನು ಮಾಡಿದ್ರು. ಅತ್ತೆ ಸೊಸೆ ನಡುವೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಅನ್ನುವಂಥದ್ದು. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಜನರು ಕೂಡ, ಮಹಿಳೆಯರು ಕೂಡ ಗೊಂದಲಕ್ಕೀಡಾಗಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್ ಈ ಮಹಿಳೆಯರಿಗೆ ಈ ಒಂದು ಗೊಂದಲದ ಬಗ್ಗೆ? ಏನು ಗೊಂದಲ ಇಲ್ಲ. ನಾವು ಯಾರಿಗೂ ಕೂಡ ಜಗಳ ಹಚ್ಚೋ ಕೆಲಸ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋದಂತ ಮಹಿಳೆಯರಿಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಏನಾದ್ರೂ ಒಂದು ಸಿಲಿಂಡರ್ ಆದ್ರೂ ತಗೊಳಕ್ಕೆ, ಏನೋ ಮತ್ತೆ ಮನೆ ಖರ್ಚಿಗೆ ಏನಾದ್ರೂ ಒಂದು ಆಗ್ಲಿ ಅಂತ ಆ ಕಲ್ಪನೆ ಇಟ್ಕೊಂಡು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ರೂಪಿಸಿದ್ದು. ಸೊ ಅತ್ತೆ ಸೊಸೆಗೆ ಜಗಳ ಹಚ್ಚುವಂತ ಪ್ರಮೇಯನೇ ಬರೋದಿಲ್ಲ. ಈಗಾಗಲೇ ಪಡಿತರ ಚೀಟಿಯಲ್ಲಿ ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ, ಕುಟುಂಬದ ಎಲ್ಲ ಸದಸ್ಯರೇ ಘೋಷಣೆ ಮಾಡ್ಕೊಂಡಿದ್ದಾರೆ, ಮನೆಯ ಮುಖ್ಯಸ್ಥ ಇಂಥವರು ಅಂತ ಹೇಳಿ. ಸೊ ನಾವು ಅಂತವ್ರಿಗೇನೆ ದುಡ್ಡು ಹಾಕ್ತಿವಿ, ಅಂತವ್ರ ಅಕೌಂಟ್ಗೆ ದುಡ್ಡು ಹಾಕ್ತಿವಿ. ಯಾವಾಗ ಈ ಒಂದು ಫಲಾನುಭವಿಗಳು ಇದನ್ನ ಪಡ್ಕೋಬಹುದು ಮೇಡಮ್, ಅರ್ಹ ಆಗ್ಬಹುದು ಈ ಒಂದು ವಿಚಾರ? ಅಂದ್ರೆ ಆಗಸ್ಟ್ ಎಂಡ್ಗೆ ಆಗತ್ತೆ ಹೇಗೆ ಅಂತ? ಆಗಸ್ಟ್ ತಿಂಗಳಲ್ಲಿ ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಉತ್ತರ ಕೊಡಬೇಕಾದ್ರೆ, ನಮ್ಮ ಹತ್ರ ಚರ್ಚೆ ಮಾಡಬೇಕಾದ್ರೂ ಅದನ್ನೇ ಹೇಳ್ತಾ ಇದ್ದಾರೆ. ಆಗಸ್ಟ್ ತಿಂಗಳು 16, 17 ಅಂದಿದ್ದಾರೆ. ಬಟ್ ಆಗಸ್ಟ್ ತಿಂಗಳಲ್ಲಿ 100% ಅವರ ಖಾತೆಗೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಆಗಸ್ಟ್ ತಿಂಗಳಲ್ಲಿ ದುಡ್ಡು ಹೋಗುತ್ತೆ. ಇದಿಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಸುದ್ದಿ ಡಬ್ಬಿಯ ಕೊನೆಯ ಸುದ್ದಿ ಹಾಗೂ 5ನೇ ಸುದ್ದಿಯ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ನಮ್ಮ ಕೊನೆಯ ಸುದ್ದಿ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸ್ಟಾರ್ ಕಿಡ್ ಹೆಸರಲ್ಲಿ ನಿಶಾ ನರಸಪ್ಪ ವಂಚನೆಯ ಪ್ರಕರಣ ಬಗೆದಷ್ಟು ಬೆಳಕಿಗೆ ಬರ್ತಾ ಇದೆ. ನಿಶಾ ಜಾಲ ಸಾಮಾನ್ಯ ಅಲ್ಲ, ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿಕೊಂಡ್ಬಿಟ್ಟಿದ್ಯಾ ಅಂತ ಅನ್ನಿಸ್ತಾ ಇದೆ. ಕೇವಲ ಸ್ಟಾರ್ ಕಿಡ್ ಹೆಸರಲ್ಲಿ ಮಾತ್ರ ಈಕೆ ಮೋಸ ಮಾಡಿಲ್ಲ, ಬದಲಾಗಿ ಸಾಕಷ್ಟು ರೀತಿಯಾದಂತಹ ಜನರುಗಳಿಗೆ ದೊಡ್ಡ ದೊಡ್ಡ ಸ್ಟಾರ್ಗಳ ಹೆಸರನ್ನ ಹೇಳ್ಕೊಂಡು ಮೋಸ ಮಾಡಿದ್ದಾಳೆ. ಸೊ ಯಾರೆಲ್ಲ ಈಗ ಆಕೆಯ ವಿರುದ್ಧ ವಂಚನೆಗೊಳಗಾದವರು ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರಲ್ಲ, ಅಂಥವ್ರಿಗೆ ಫೋನ್ ಮಾಡಿ ನಿಶಾ ಟೀಮ್ ಬೆದರಿಕೆ ಬೇರೆ ಹಾಕ್ತಾ ಇದ್ಯಂತೆ. ದೂರ್ ಕೊಟ್ಟವರಿಗೆ ಮಾಧ್ಯಮಗಳ ಮುಂದೆ ಮಾತನಾಡಬೇಡಿ ನೀವು ಅಂತ ಹೇಳಿ ಇದೇ ನಿಶಾ ನರಸಪ್ಪ ಅವರ ಒಂದು ಟೀಮ್ ಬೆದರಿಕೆ ಹಾಕೋ ಕೆಲಸವನ್ನ ಕೂಡ ಮಾಡ್ತಾ ಇದ್ಯಂತೆ. ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ನಿಶಾ ಗೊತ್ತಂತೆ. ನಿಶಾ ನರಸಪ್ಪ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ಬೆದರಿಕೆಯ ಮೆಸೇಜ್ ಹೋಗ್ತಾ ಇದೆ. ನಿಶಾ ನರಸಪ್ಪ ಒಂದ್ ಕಡೆ ಜೈಲಲ್ಲಿದ್ದಾಳೆ. ಪೋಷಕರಿಗೆ ಮಾತ್ರ ಬೆದರಿಕೆ ಮೆಸೇಜ್ ಹೆಂಗ ಬರ್ತಿದೆ? ಹಾಗಾದ್ರೆ ಆಕೆಯ ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರೋರು ಯಾರು ಹಾಗಾದ್ರೆ? ಸೊ ಆಕೆ ದೊಡ್ಡದೊಂದು ಟೀಮ್ ಇದೆಯಾ ಅಥವಾ ಈ ಜಾಲ ಇನ್ನೂ ಕೂಡ ದೊಡ್ಡದಾಗಿ ವಿಸ್ತರಿಸಿಕೊಂಡಿದ್ಯಾ ಅನ್ನೋ ಹಲವು ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದೆ. ನೋಡಿದ್ರಲ್ಲ ಇವತ್ತಿನ ನಮ್ಮ ಸುದ್ದಿ ಡಬ್ಬಿಯ 5 ಪ್ರಮುಖ ಸುದ್ದಿಗಳು ಯಾವ್ಯಾವ್ದಿತ್ತು ಅಂತ ಹೇಳಿ. ನಾಳೆ ಮತ್ತೆ ಸುದ್ದಿ ಡಬ್ಬಿಯ ಜೊತೆಗೆ 5 ಸುದ್ದಿಗಳನ್ನ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತಾನೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.